ಯಾಕಂದರೆ ಹೈದ್ರಾಬಾದಿಗೆ ಬಂದಾಗ ಎಲ್ಲರಿಗೂ ಫುಡ್ಗೆ ಯಾರು ಸರ್ಚ್ ಮಾಡ್ತಾ ಇರ್ತಾರೆ ಅವರಿಗೆ ಗೊತ್ತಿರುತ್ತೆ. ಫೈನಲಿ ಐ ಗಾಟ್ ಬೆಸ್ಟ್ ರೆಸ್ಟೋರೆಂಟ್. మళ్ళీ సపరేట్ ఏమైనా కర్రీ బిర్యానీ ಸ್ಪೈಸಿಗೆ ಹೇಳ್ಬಿಟ್ಟು ಹಾಕ್ಸಿರೋದು ಚೆನ್ನಾಗಿದೆ. ಈ ಮಳೆಗೆ ಈ ವೆದರ್ಗೆ ಮಾತ್ರ ಖಾರ ತುಂಬ ಚೆನ್ನಾಗಿದೆ. ಕ್ವಾಂಟಿಟಿ ಅಂತೂ ಎಷ್ಟಿದೆ ಅಂತಂದರೆ ರಾಯ್ತಾ ಆ್ಯಂಡ್ ಸ್ವಲ್ಪ ಗ್ರೇವಿ ಕೊಟ್ಟಿದ್ದಾರೆ. ಖಾರ ಖಾರ ಆಗಿ ಮಳೆಗೆ ಸೂಪರ್ ಆಗಿದೆ. ವೆಜಿಟೇಬಲ್ ಬಿರಿಯಾನಿ ಏನಂದರೆ ಒಂದು ವೆಜ್ ಹೋಟೆಲಿಗೆ ಅದಷ್ಟು ಹುಡುಕಬೇಕು ಅಂದರೆ ತುಂಬ ಕಷ್ಟ ಇದೆ. ತುಂಬ ಹುಡುಕಿದ್ರ ಮೇಲೆ ಸಿಕ್ಕಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಕಾಸ್ಟ್ಲಿ ಇದೆ ಎಲ್ಲ, ಬಟ್ ವರ್ತ್ ಇದೆ. ಒಂದು 3-4 ಜನ ಬಂದರೆ ಶೇರ್ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಇಬ್ಬರಿಗೂ ಸಾಕಾಗಲ್ಲ, ಅಷ್ಟು ಜಾಸ್ತಿ ಇದೆ. ಫ್ಯಾಮಿಲಿ ಬರ್ತಾ ಇದ್ದಾರೆ. ಗಂಟೆ 10:30 ಆಯಿತು. ನೋಡಿ 10:30ಗೆ ಎಷ್ಟು ಬ್ಯುಸಿ ಇದೆ. ಬಟ್ ಹೈದ್ರಾಬಾದ್ ಬಂದರೆ ಈ ಹೋಟೆಲ್ ನಮ್ಮ ಹತ್ರ ಮಿಸ್ ಮಾಡದೆ ಒಂದು ಸರಿ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಕಾಫಿ 105 ರೂಪಾಯಿ, ಮಸಾಲೆ ಟೀ 110. ನೋಡಿ ಇವಾಗ ಗಂಟೆ 11. ಇವಾಗಲೂ ನೋಡಿ ಇನ್ನೂ ಬರ್ತಾನೆ ಇದ್ದಾರೆ. ಇದೇನು ಚಟ್ನೀಸ್ ರೆಸ್ಟೋರೆಂಟ್ ಪ್ರಮೋಷನ್ ಅಲ್ಲ,
ನನಗಿಷ್ಟ ಆಯಿತು ಅಂತ ಹೇಳಿ. ಯಾಕಂದರೆ ಹೈದ್ರಾಬಾದಿಗೆ ಬಂದಾಗ ಎಲ್ಲರಿಗೂ ಫುಡ್ಗೆ ಯಾರು ಸರ್ಚ್ ಮಾಡ್ತಾ ಇರ್ತಾರೆ ಅವರಿಗೆ ಗೊತ್ತಿರುತ್ತೆ. ಫೈನಲಿ ಐ ಗಾಟ್ ಬೆಸ್ಟ್ ರೆಸ್ಟೋರೆಂಟ್. ಇವತ್ತು ಹೇಗಾಯಿತು ಅಂತಂದರೆ ಏನೋ ಒಂದು ಕನೆಕ್ಟಿಂಗ್ ಫ್ಲೈಟ್ ತೊಗೊಂಡು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಕೊಂಡು ಕನೆಕ್ಟಿಂಗ್ ಫ್ಲೈಟ್ ತೊಗೊಂಡೆ. ಡೈರೆಕ್ಟಾಗಿ ಹೈದ್ರಾಬಾದ್ ಬರ್ಬೋದಾಗಿತ್ತು. ನೋಡೋಣ ಅಂತ ಹೇಳಿಬಿಟ್ಟು ಬೆಂಗಳೂರಿಂದ ಕೊಚ್ಚಿ ತೊಗೊಂಡೆ. ಕೊಚ್ಚಿಯಿಂದ ಇಲ್ಲಿ ಹೈದ್ರಾಬಾದಿಗೆ ಕನೆಕ್ಟಿಂಗ್ ಫ್ಲೈಟ್ ತೊಗೊಂಡೆ. ಫುಲ್ ಡೇ ಫ್ಲೈ ಮಾಡ್ತಾ ಇದ್ದಿದ್ದೇ ಅನುಭವ ಆಯಿತು ನನಗೆ. ಲಗೇಜ್ ಕಲೆಕ್ಟ್ ಮಾಡುವಾಗ ಮಾತ್ರ ತುಂಬ ಟೈಮ್ ತಗೊಳ್ತು. ಅದು ಹೈದ್ರಾಬಾದು ಏರ್ಪೋರ್ಟ್ ಅಂತೂ ನಡೆದು ತುಂಬ ದೂರ ನಡೆದಿದ್ದೀನಿ ಲಗೇಜ್ ಕಲೆಕ್ಟ್ ಮಾಡಲಿಕ್ಕೆ. ಯಾವ ಇದರಲ್ಲಿ ಹೈದ್ರಾಬಾದಿಗೆ ಬಂದೋ ಗೊತ್ತಿಲ್ಲ. ಈ ಬೇಸಿಗೆಗಾಲದಲ್ಲಿ ಮಳೆಗಾಲದಷ್ಟು ಮಳೆ ಬರ್ತಾ ಇದೆ. ಹೇಗೆ ಅಂತಂದರೆ ಎಲ್ಲ ಚೇಂಬರ್ಗಳು ಓಪನ್ ಮಾಡಿಟ್ಟಿದ್ದಾರೆ. ಎಲ್ಲ ಚೇಂಬರ್ಗಳೆಲ್ಲ ರೋಡೆಲ್ಲ ನೀರು ಇದಾಗಿ ಕಾರು ಆಟೋ ರಿಕ್ಷಾ ಎಲ್ಲ ಮುಳುಗಿ ಹೋಗ್ತಾ ಇದೆ. ಆ ಲೆವೆಲ್ಲಿಗೆ ಮಳೆ ಬಂದಿದೆ. ಅಂದರೆ 3 ಸ್ಟಾರ್ಟ್ ಆಗಿರೋದು 9:30ವರೆಗೂ ಮಳೆ ಬಂದಿದೆ. ಎಲ್ಲ ರೋಡು ಆಲ್ಮೋಸ್ಟ್ ಫುಲ್ ನೀರಿಂದ ಜಾಮ್ ಆಗಿದೆ. ಹಂಗಂದ್ರೆ ಅರ್ಧ ಕಾರು ಆಟೋ ಎಲ್ಲ ಮುಳುಗಿ ಹೋಗ್ತಾ ಇದೆ. ಅದು ಇನ್ನೊಂದೇನು ಅಂತಂದರೆ ಎಲ್ಲ ನೋಡ್ತಾ ಇದ್ದೀವಿ, ಎಲ್ಲ ರೋಡಲ್ಲೂ ಎಷ್ಟು ಚೇಂಬರ್ ಹೋಲ್ ಇರುತ್ತಲ್ವ, ಚೇಂಬರ್ ಇದಿರುತ್ತಲ್ವ ಎಲ್ಲ ಓಪನ್ ಮಾಡಿದ್ದಾರೆ. ಆ ಚೇಂಬರ್ ನೀರೆಲ್ಲ ಚೇಂಬರ್ ನೀರೆಲ್ಲ ಮೇಲೆ ಬಂದು ಎಲ್ಲ ಅಲ್ಲಿರೋ ಗಾಡಿ ತರಕಾರಿ ಗಾಡಿಗಳು ಎಲ್ಲ ಸ್ವಿಮ್ಮಿಂಗ್ ಮಾಡ್ತಾಯಿತ್ತು. ಇವತ್ತು ನನ್ನ ಪ್ಲ್ಯಾನ್ ಇದ್ದಿದ್ದು ಚಾರ್ಮಿನಾರ್ ಹೋಗಿಬಿಟ್ಟು ಶಾಪಿಂಗ್ ಸ್ಟ್ರೀಟ್ ಎಲ್ಲ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೆ. ಇವತ್ತು ಆಗಲಿಲ್ಲ. ನಾಳೆ ನೋಡೋಣ. ಮಳೆ ಬಂದರೆ ಎಲ್ಲೂ ಇಲ್ಲ. ಮಳೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲ, ಇವಾಗ ಮಳೆ ಬಂದಿದೆ. ಯಾವಾಗಲೂ ಮಧ್ಯಾಹ್ನ ಮೇಲೆ ಬರ್ತಾ, ಇವತ್ತು ಮಧ್ಯಾಹ್ನ ಮೇಲೇ ಬಂದಿದೆ. ನಿನ್ನೆನೂ ಐ ಥಿಂಕ್ ಮಧ್ಯಾಹ್ನ ಮೇಲೆ ಸ್ವಲ್ಪ ಬಂದೋಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಬೆಳಗ್ಗೆ ಸ್ವಲ್ಪ ಹೋಗ್ಬೋದು ಅಂದ್ಕೊಳ್ತೀನಿ. ಬಟ್ ನಾನು ತುಂಬ ಪ್ಲ್ಯಾನ್ ಮಾಡಿದ್ದೆ. ಹೀಗೆ ಮಳೆ ಬಂದರೆ ಕಷ್ಟ ಆಗುತ್ತೆ. ನೋಡೋಣ, ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡೋಣ, ನೋಡೋಣ ಅಂತ ಹೇಳ್ಬಿಟ್ಟು. ಆದರೆ ಈ ಮಳೆಗಂತಲೂ ಗೊತ್ತಿಲ್ಲ, ಈ ಮಲ್ಟೋ ಟ್ಯಾಕ್ಸಿ ಏನೂ ಸಿಗ್ತಾ ಇಲ್ಲ. ಎಷ್ಟು ಒಂದು ಕಡೆ ಹೋಗಬೇಕು ಅಂತಂದರೆ ಅಟ್ಲೀಸ್ಟ್ ನೀವು 1 hour ಟ್ರೈ ಮಾಡಬೇಕಾಗಿದೆ. ಸೊ ನೆಕ್ಸ್ಟ್ ವಿಡಿಯೋ ಚಾರ್ಮಿನಾರು, ಶಾಪಿಂಗು, ಫುಡ್ಡು ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.